ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಹಂಗಾರೆ ಬಿಜೆಪಿ ವಿರೋಧ ಪಕ್ಷ ಹೋರಾಟ ಮಾಡೋದು ಹೇಗೆ ಅಂತ ಹೋರಾಟ ಈಗ ನೋಡಿ ಆತಂಕ ಇದ್ದಲ್ಲೇ ಭಯಗೊಂಡಿರ್ಬೋದಲ್ಲ ಯಾರೇ ಇವರು ವಿಜೇಂದ್ರ ಅವರು ಎದರ ಆತಂಕ ಅದು ಏನೈತೋ ಗೊತ್ತಿಲ್ಲ, ಭಯ ಅಂತರೂ ಒಕ್ಕಿಸ್ಬಿಟ್ಟಾರ. ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು, ಯಾಕೆ ಕಲಬುರ್ಗಿಗೆ ನಾವು ಹೋಗಲಿಲ್ಲ, ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು. ಪ್ರಿಯಾಂಕಾ ಖರ್ಗೆ ಹೇಳ್ಯಾರಿಲ್ರಿ. ಈಗ ರವಿ ಅವರಿಗೆ ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? 100% ನೋಡ್ರಿ, ಭಯ ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು, ಸಿ ಟಿ ರವಿನ ಅರೆಸ್ಟ್ ಮಾಡೋದಾಗಲಿ, ಅವ್ರನ್ನ ಆ ಸ್ಟೋನ್ ಕ್ರಷರ್ ಮಿಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತೆಗ್ಗಿದೆ ಅಲ್ಲಿ ಜೀಪ್ ಒಯ್ದು ನಿಂದ್ರಿಸೋದು, ನಿರಂತರವಾಗಿ ಅಲ್ಲಿ ಆ ಸಿ ಟಿ ರವಿ ಜೊತೆಗೆ ಇರುವಂಥ ಪೊಲೀಸರಿಗೆ ಕಂಟಿನ್ಯೂ ಮೊಬೈಲ್ಗಳು ಮಾತಾಡ್ತಿದ್ರು. ಅಂದರೆ ಇದು ಎಲ್ಲೋ ಸಿ ಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ. ನಾ ಮೊದಲೇ ಹೇಳೀನಿ ಇದನ್ನು, ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು 3-4 ಜನರ ಮೇಲೆ ಟಾರ್ಗೆಟ್ ಇದೆ. ನನ್ನ ಮೇಲೆ ಸಿ ಟಿ ರವಿ, ಚಕ್ರವರ್ತಿ ಸುಲಿಬೆಲೆ, ಪ್ರತಾಪ್ ಶಿವ, ಪ್ರಮೋದ್ ಮುತಾಲಿಕ. ಇವತ್ತು ಪ್ರತಾಪ್ ಶಿವನ ಮೇಲೂ ಅವ್ರದ್ದು ಇದು ಇದೆ. ಅವ್ರನ್ನ ಉಚ್ಚಾಟನೆ ಮಾಡ್ತಾನೆ ಸುದ್ದಿ ಕೇಳ್ತಾ ಇದ್ದಾರೆ. ಏನು ಉಚ್ಚಾಟನೆ ಹೆಂಗೆ ಮಾಡ್ತಾರೆ, ಅವ್ರನ್ನ ತಲೆಗೆ ಕೆಟ್ಟೈತಂದ್ರೆ ಎಲ್ಲ ಇವ್ರ ಮಾತು ಕೇಳ್ತಾ ಇರ್ತಿಲ್ಲ. ಅಂದರೆ ಈ ರೀತಿ ಭದ್ರತೆ ಇಲ್ಲ, ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಹಂಗಾರೆ ಬಿಜೆಪಿ ವಿರೋಧ ಪಕ್ಷ ಹೋರಾಟ ಮಾಡೋದು ಹೇಗೆ ಅಂತ ಹೋರಾಟ ಈಗ ನೋಡಿ ಆತಂಕ ಇದ್ದಲ್ಲೇ ಭಯಗೊಂಡಿರ್ಬೋದಲ್ಲ ಯಾರೇ ಇವರು ವಿಜೇಂದ್ರ ಅವರು ಎದರ ಆತಂಕ. ಅದು ಏನೈತೋ ಗೊತ್ತಿಲ್ಲ, ಭಯ ಅಂತರೂ ಒಕ್ಕಿಸ್ಬಿಟ್ಟಾರ. ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು, ಯಾಕೆ ಕಲಬುರ್ಗಿಗೆ ನಾವು ಹೋಗಲಿಲ್ಲ, ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು. ಪ್ರಿಯಾಂಕಾ ಖರ್ಗೆ ಹೇಳ್ಯಾರಿಲ್ರಿ. ಈಗ ರವಿ ಅವರಿಗೆ ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? 100% ನೋಡ್ರಿ, ಭಯ ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು, ಸಿ ಟಿ ರವಿನ ಅರೆಸ್ಟ್ ಮಾಡೋದಾಗಲಿ, ಅವ್ರನ್ನ ಆ ಸ್ಟೋನ್ ಕ್ರಷರ್ ಮಿಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತೆಗ್ಗಿದೆ ಅಲ್ಲಿ ಜೀಪ್ ಒಯ್ದು ನಿಂದ್ರಿಸೋದು, ನಿರಂತರವಾಗಿ ಅಲ್ಲಿ ಆ ಸಿ ಟಿ ರವಿ ಜೊತೆಗೆ ಇರುವಂಥ ಪೊಲೀಸರಿಗೆ ಕಂಟಿನ್ಯೂ ಮೊಬೈಲ್ಗಳು ಮಾತಾಡ್ತಿದ್ರು. ಅಂದರೆ ಇದು ಎಲ್ಲೋ ಸಿ ಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ. ನಾ ಮೊದಲೇ ಹೇಳೀನಿ ಇದನ್ನು, ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು 3-4 ಜನರ ಮೇಲೆ ಟಾರ್ಗೆಟ್ ಇದೆ. ನನ್ನ ಮೇಲೆ ಸಿ ಟಿ ರವಿ, ಚಕ್ರವರ್ತಿ ಸುಲಿಬೆಲೆ, ಪ್ರತಾಪ್ ಶಿವ, ಪ್ರಮೋದ್ ಮುತಾಲಿಕ. ಇವತ್ತು ಪ್ರತಾಪ್ ಶಿವನ ಮೇಲೂ ಅವ್ರದ್ದು ಇದು ಇದೆ. ಅವ್ರನ್ನ ಉಚ್ಚಾಟನೆ ಮಾಡ್ತಾನೆ ಸುದ್ದಿ ಕೇಳ್ತಾ ಇದ್ದಾರೆ. ಏನು ಉಚ್ಚಾಟನೆ ಹೆಂಗೆ ಮಾಡ್ತಾರೆ, ಅವ್ರನ್ನ ತಲೆಗೆ ಕೆಟ್ಟೈತಂದ್ರೆ ಎಲ್ಲ ಇವ್ರ ಮಾತು ಕೇಳ್ತಾ ಇರ್ತಿಲ್ಲ. ಅಂದರೆ ಈ ರೀತಿ ಭದ್ರತೆ ಇಲ್ಲ, ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ.